ನಮ್ ಬಾಯ್ಸ್ ಎಲ್ಲ 3 ಮೆಂಬರ್ಸ್ ಗ್ರೂಪ್ ಮಾಡ್ಕೊಂಡಿದೀವಿ ಮ್ಯಾಮ್. ಓಕೆ ವೆರಿ ಗುಡ್ ಅಬಿ. ನೆಕ್ಸ್ಟ್ ಗರ್ಲ್ಸ್ ಅಲ್ಲಿ ಯಾರ್ಯಾರು ಗ್ರೂಪ್ ಮಾಡ್ಕೊಂಡಿದ್ದೀರಾ? ಮ್ಯಾಮ್ ನಾವ್ ಇನ್ನ ಗ್ರೂಪ್ ಮಾಡ್ಲಿಲ್ಲ ಮ್ಯಾಮ್. ಇನ್ನು ಗ್ರೂಪ್ ಮಾಡಿಲ್ವಾ? ಏನ್ ಹೇಳ್ತಾ ಇದೀಯ ಚುಪ್ಪಿ? ನಿನ್ನೆ ಹೇಳಿದಿನ ಟೈಮ್ ಇಲ್ಲ ನೀವು ಗ್ರೂಪ್ ಮಾಡ್ಕೊಳ್ಳಿ ಅಂತ. ಮ್ಯಾಮ್ ಅದು ನಿನ್ನೆ ಗ್ರೂಪ್ ಮಾಡಿದೀವಿ ಮ್ಯಾಮ್. ಅದರಲ್ಲಿ ಇಬ್ರು ಮಾತ್ರ ಬ್ಯಾಲೆನ್ಸ್ ಆಗ್ತಾರೆ ಮ್ಯಾಮ್. ಅವರಿಗೆ ಇನ್ನೊಬ್ರು ಜನ ಬೇಕಲ್ಲ ಮ್ಯಾಮ್. ಅದಕ್ಕೆ ಮ್ಯಾಮ್ ಅದರಲ್ಲಿ ಬೇರೆ ಫೈಟ್ ಮಾಡ್ಕೊಂಡ್ರು ಮ್ಯಾಮ್ ನಿನ್ನೆ. ವಾಟ್ ಫೈಟ್ ಮಾಡ್ಕೊಂಡ್ರಾ? ಹೂ ಫೈಟ್ ಯೆಸ್ಟರ್ಡೇ? ಟೆಲ್ ಮೀ ಹೂ ಫೈಟ್ ಯೆಸ್ಟರ್ಡೇ? ಅಚ್ಚು ಯು? ಅಯ್ಯಯ್ಯೋ ಮ್ಯಾಮ್ ನೋ ಮ್ಯಾಮ್ ನಾನಲ್ಲ, ಅಲ್ಲಿದಳಲ್ಲ ಕಡ್ಡಿ ಅವಳೇ. ಹೂ ಕಡ್ಡಿ? ಜೂಲಿ ಮ್ಯಾಮ್. ಜೂಲಿ ಮತ್ತೆ ರೇಷ್ಮಾ ಇಬ್ರು ನಿನ್ನೆ ಜೋರಾಗಿ ಹೊಡ್ಕೊಂಡ್ರು ಮ್ಯಾಮ್. ಜೂಲಿ ರೇಷ್ಮಾ ಇಬ್ರು ಬೋರ್ಡ್ ಹತ್ರ ಬನ್ನಿ. ವಾಟ್ ಡಿಡ್ ಐ ಸೇ? ಕಮ್ ಫಾಸ್ಟ್. ಟೆಲ್ ಮೀ ವೈ ಯು ವೇರ್ ಫೈಟಿಂಗ್ ಯೆಸ್ಟರ್ಡೇ? ಓ ಮೈ ಗಾಡ್ ಮ್ಯಾಮ್, ನಿನ್ನೆ ನಾವು ಎಲ್ಲ ಡಿಸ್ಕಸ್ ಮಾಡೋಣ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಬಂದಿದ್ವಿ ಮ್ಯಾಮ್. ಆಗ ಈ ರೇಷ್ಮಾ ಇದ್ದಾಳಲ್ಲ ಅವಳು ನನ್ನನ್ನು ಒದ್ದಿದ್ಲು ಮ್ಯಾಮ್. ಸ್ಟುಪಿಡ್. ಏಯ್ ರೇಷ್ಮಾ ಯಾಕೆ ಹೊಡೆದಿದ್ದು? ಮ್ಯಾಮ್ ಅವಳು ಹೇಗೆ ನನ್ನ ಹತ್ರ ಫೈಟ್ ಮಾಡಕ್ಕೆ ಬಂದ್ಲು ಅಂತ ಇರೋದ್ರಲ್ಲ ಫ್ರೆಂಡ್ ಎಲ್ಲ ಇದಾರಲ್ಲ ಅವ್ರ ಹತ್ರ ಕೇಳಿ ಮ್ಯಾಮ್. ಅವ್ರು ಹೇಳ್ತಾರೆ ಚುಪ್ಪಿ ನಂದು ಕ್ಲೋಸ್ ಫ್ರೆಂಡ್ ಮ್ಯಾಮ್, ನಾನು ಅವಳೊಟ್ಟಿಗೆ ಗ್ರೂಪ್ ಮಾಡ್ಕೊಳ್ತೀನಿ ಮ್ಯಾಮ್ ಪ್ಲೀಸ್ ಮ್ಯಾಮ್. ಜೂಲಿ ಯು ಶುಡ್ ಶಟ್ ಅಪ್. ಯು ಡು ಗೋ ಟು ಯುವರ್ ಪ್ಲೇಸ್. ಇವರನ್ನ ಹೀಗೆ ಬಿಟ್ಟರೆ ಆಗಲ್ಲ. ಇನ್ನು ಟೈಮ್ ಬೇರೆ ಇಲ್ಲ, ಇನ್ನು ಗ್ರೂಪ್ ಮಾಡಲಿಲ್ಲ, ಏನು ಇಲ್ಲ. ನನಗೆ ಪ್ರಿನ್ಸಿಪಲ್ ಬೈತಾರೆ. ಈ ತರ ಫೈಟ್ ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಹೇಳ್ಬೇಕಂತ ಗೊತ್ತಿಲ್ವಾ ನಿಮ್ಗೆ? ಸರಿ ಇದನ್ನ ನಾನೀಗ ಏನ್ ಮಾಡೋಣ ಅಂತ ಇದ್ದೀನಿ ಅಂದ್ರೆ ಒಂದು ಕಾಂಪಿಟೇಷನ್ ಇಡ್ತೀನಿ ಕ್ಲಾಸ್ ಅಲ್ಲಿ, ಒಂದು ಸಣ್ಣ ಗೇಮ್ ತರ ಆಯ್ತಾ? ಅದರಲ್ಲಿ ಯಾರು ವಿನ್ ಆಗ್ತಿರೋ ಅವ್ರವ್ರು ಒಂದೊಂದು ಗ್ರೂಪ್, ಓಕೆನಾ? ಅದರಲ್ಲಿ ಯಾರು ಬ್ಯಾಲೆನ್ಸ್ ಆಗ್ತಿರೋ ಅವ್ರು ಈ ಕಾಂಪಿಟೇಷನ್ ಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗಲ್ಲ, ಓಕೆನಾ? ಈಗ ಮಾಡೋಂತ ಗೇಮ್ ಅಲ್ಲಿ ಯಾರು ವಿನ್ ಆಗ್ತಿರೋ ಅವ್ರೆಲ್ಲರೂ ಒಂದೊಂದು ಗ್ರೂಪ್ ಮಾಡ್ಕೋಬೇಕು, ಆಯ್ತಾ? ಇಲ್ಲ ಮ್ಯಾಮ್ ನಾನು ನನ್ನ ಫ್ರೆಂಡ್ ಒಟ್ಟಿಗೆನೇ ಮಾಡ್ತೀನಿ ಹಂಗಲ್ಲ ಹೇಳಕ್ಕಾಗಲ್ಲ, ಆಯ್ತಾ? ಓಕೆ ಮ್ಯಾಮ್. ಆದ್ಮೇಲೆ ನೀವು ಸಂಜೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಬಿಟ್ಟು ಗ್ರೌಂಡಿಗೆ ಬಂದ್ಬಿಡಿ, ಆಯ್ತಾ? ನಾನು ಸಂಜೆ ನಿಮಗೆ ಒಂದು ಗೇಮ್ ಇಡ್ತೀನಿ. ಓಕೆ ಎಲ್ಲರೂ ಬಂದ್ಬಿಟ್ರಾ? ಬಂದ್ಬಿಟ್ವಿ ಮ್ಯಾಮ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ನಾನೀಗ 2 ಬಾಲ್ ತಂದಿದ್ದೀನಿ. ಇದೆರಡು ನಾನಲ್ಲಿ ಸರ್ಕಲ್ ಮಿಡ್ಲ್ ಅಲ್ಲಿ ಇಡ್ತೀನಿ, ಆಯ್ತಾ? ಈ ಸರ್ಕಲ್ ರೌಂಡ್ ಆಗಿ ನೀವು ನಿಂತ್ಕೊಳ್ಳಿ. ಓಕೆ ಮ್ಯಾಮ್. ಮ್ಯಾಮ್ ಗೇಮ್ ಏನಂತ ಹೇಳಿ ಮ್ಯಾಮ್, ನಿಂತ್ಕೊಳ್ತೀವಿ. ಅಚ್ಚು ಏನಿದು? ನಾನು ಏನು ಹೇಳ್ತಾ ಇದ್ದೀನಿ ಫಸ್ಟ್ ಅದನ್ನ ಮಾಡಿ. ಏನಂತ ನಾನು ಹೇಳ್ತೀನಿ. ಈ ಮ್ಯಾಮ್ ಯಾವಾಗ ನೋಡಿದ್ರೆ ನನ್ನನ್ನು ಬೈತಾನೇ ಇರ್ತಾರಪ್ಪ. ಅಚ್ಚು ಮ್ಯಾಮ್ ಬೈಯೋದಲ್ಲ, ನೀನೇ ಬೈಸ್ಕೊಳ್ತಾ ಇರೋದು. ಅವ್ರು ಏನು ಹೇಳಿದ್ರು ಅದನ್ನ ಮಾಡಬೇಕಾಗಿತ್ತು. ನೀನೇ ಅವ್ರ ಹತ್ರ ಕ್ವಶ್ಚನ್ ಕೇಳ್ಕೋದೆ. ಹೌದು. ನಿಂತ್ಕೊಳ್ಳಿ, ಏನ್ ಮಾಡ್ತಾ ಇದ್ದೀರಾ? ಬೇಗ ಬೇಗ ನಿಂತ್ಕೊಳ್ಳಿ, ಅದಕ್ಕೂ ಬೈತಾರೆ ಇಲ್ಲಾಂದ್ರೆ. ನಮ್ಮನ್ನ ಇಲ್ಲಿ ನಿಲ್ಲಕ್ಕೆ ಬಿಟ್ಟು ಮ್ಯಾಮ್ ಎಲ್ಲಿ ಹೋಗ್ತಾ ಇದ್ದಾರೆ? ನಿನಗೇನಾದ್ರೂ ತಿನ್ನಕ್ಕೆ ತರಕ್ ಹೋಗ್ತಾ ಇದ್ದಾರೆ ಅಬಿ? ಹೌದಾ ಸೋಡಾ ಬುಡ್ಡಿ? ನಾನೇನು ಲಿಲ್ಲಿ ಅಲ್ಲ, ಹುಚ್ಚಿ ತರ ನೀನ್ ಹೇಳಿದ್ದೆಲ್ಲ ನಂಬಕ್ಕೆ. ಲಿಲ್ಲಿ ನಾನು ಯಾಕೆ ಗುರಾಯಿಸ್ತಾ ಇದ್ಯಾ? ನಾನೇನಾದ್ರೂ ಹೇಳಿದ್ದ? ಅವನ್ ತಾನೇ ಹೇಳಿದ್ದು, ಅವನನ್ನು ಗುರಾಯಿಸು. ಅಬಿ ಇವಳೇನು ಭದ್ರಗಾಳಿ ತರ ನೋಡ್ತಾ ಇದ್ದಾಳೆ. ಮ್ಯಾಮ್ ಬಂದ್ರು. ಓಕೆ ಈಗ ಎಲ್ಲರೂ ಕರೆಕ್ಟಾಗಿ ನಿಂತ್ಕೊಂಡಿದ್ದೀರಲ್ಲ, ಈಗ ಕಾಂಪಿಟೇಷನ್ ರೂಲ್ಸ್ ಏನು, ಕಾಂಪಿಟೇಷನ್ ಏನಂತ ಹೇಳ್ತೀನಿ. ಓಕೆ ಮ್ಯಾಮ್. ಈಗ ನೋಡಿ ಆ ಸರ್ಕಲ್ ಅಲ್ಲಿ 2 ಬಾಲ್ ಇಟ್ಟಿದ್ದೀನಿ, ಹೌದಲ್ವಾ? ಹೌದು ಮ್ಯಾಮ್. ನಾನೀಗ ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಆಯ್ತಾ? ಮ್ಯೂಸಿಕ್ ಪ್ಲೇ ಮಾಡುವಾಗ ನೀವು ಈ ಸರ್ಕಲ್ ನ ರೌಂಡ್ ಹೊಡಿತಾ ಇರಬೇಕು, ಆಯ್ತಾ? ನಾನು ಮ್ಯೂಸಿಕ್ ಯಾವಾಗ ಸ್ಟಾಪ್ ಮಾಡ್ತೀನೋ ಆಗ ಅಲ್ಲಿರಂತ ಬಾಲ್ ನ ಪಿಕ್ ಮಾಡಬೇಕು. ಯಾರು ಪಿಕ್ ಮಾಡ್ತಿರೋ ಅವರಿಬ್ರು ವಿನ್ನರ್ಸ್. ಆಮೇಲೆ ಅವರು ನೆಕ್ಸ್ಟ್ ಕಾಂಪಿಟೇಷನ್ ಗೆ ಒಂದು ಗ್ರೂಪ್, ಓಕೆನಾ? ಓಕೆ ಮ್ಯಾಮ್. ಗೇಮ್ ಅರ್ಥ ಆಯ್ತಲ್ಲ? ಈ ಗೇಮ್ ಅಲ್ಲಿ ಒಬ್ರು ಮಾತ್ರ ಉಳಿತೀರಾ, ಲಾಸ್ಟ್ ಅವರೇ ಈಗ ಲೂಸರ್, ಓಕೆನಾ? ಲಾಸ್ಟ್ ಈಗ ಯಾರು ಉಳಿತೀರೋ ಲೂಸರ್ ಇರ್ತಾರಲ್ಲ ಅವರು ನೆಕ್ಸ್ಟ್ ಆ ಫುಡ್ ಫೆಸ್ಟಿವಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ಒಂದು ಮೆಂಬರ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಮತ್ತೆ ನನ್ನ ಫ್ರೆಂಡು ನಿನ್ ಫ್ರೆಂಡು ಅಂತ ನೀವು ಫೈಟ್ ಮಾಡೋದಕ್ಕೋಸ್ಕರ ನಾನು ಈ ಗೇಮ್ ಮಾಡ್ತಾ ಇರೋದು, ಓಕೆನಾ? ಓಕೆ ಈಗ ಗೇಮ್ ನ ಸ್ಟಾರ್ಟ್ ಮಾಡ್ತೀನಿ. ಈಗ ಮ್ಯೂಸಿಕ್ ಪ್ಲೇ ಆಗತ್ತೆ. ಈಗ ಯಾರು ಬಾಲ್ ಪಿಕ್ ಮಾಡಿದ್ದು? ಚುಪ್ಪಿ ಮತ್ತೆ ಅಮುದ ಅಲ್ಲ? ಅವ್ರ ಈ ಕಡೆ ಬನ್ನಿ. ಓಕೆ ಚುಪ್ಪಿ ಅಂಡ್ ಅಮುದ ನೀವಿಬ್ರು ಈಗ ಒಂದು ಗ್ರೂಪ್ ಆಗಿದ್ದೀರಾ, ಆಯ್ತಾ? ನೆಕ್ಸ್ಟ್ ಫುಡ್ ಫೆಸ್ಟಿವಲ್ ಕಾಂಪಿಟೇಷನ್ ಅಲ್ಲಿ ನೀವಿಬ್ರು ಗ್ರೂಪ್ ಆಗಿ ಮಾಡಬೇಕು. ಓಕೆ ಮ್ಯಾಮ್. ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ ನೆಕ್ಸ್ಟ್ ರೌಂಡ್ ಈಗ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓಕೆ ಈಗ ಯಾರು ವಿನ್ ಆಗಿರೋದು? ರಾಕೇಶ್ ಅಂಡ್ ಮೇರಿ. ಓಕೆ ನೀವೀಗ ಸೈಡ್ ನಿಂತ್ಕೊಳ್ಳಿ.
ಈಗ ನೀವಿಬ್ರು ಒಂದು ಗ್ರೂಪ್ ಆದ್ರಿ ಆಯ್ತಾ? ಓಕೆ ಮ್ಯಾಮ್. ಓಕೆ ಈಗ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓಕೆ ನೆಕ್ಸ್ಟ್ ಈಗ ಬಾಲ್ ಪಿಕ್ ಮಾಡಿದ್ದು ರೇಷ್ಮೆ ಅಂಡ್ ಚೋಟು. ನೀವಿಬ್ರು ಈಗ ಒಂದು ಗ್ರೂಪ್ ಆದ್ರಿ ಆಯ್ತಾ? ಸೈಡ್ ಇಟ್ಕೊಳ್ಳಿ. ಓಕೆ ಮ್ಯಾಮ್. ಓಕೆ ಈಗ 5 ಮೆಂಬರ್ಸ್ ಅಷ್ಟೇ ಇದ್ದೀರಾ. ಲಾಸ್ಟ್ ಸೆಕೆಂಡ್ ರೌಂಡ್ ಓಕೆನಾ? ಈಗ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓಕೆ ಮ್ಯಾಮ್. ಅಯ್ಯೋ ನನಗೆ ಮೀನಾ ಸಿಗ್ಬೇಕಪ್ಪ, ಜೂಲಿ ಅಂತೂ ಸಿಗ್ಲೇಬಾರ್ದು. ದೇವರೇ ಕಾಪಾಡಪ್ಪ. ಜೂಲಿ ಬಿಟ್ಟು ಯಾರು ಸಿಕ್ಕಿದ್ರೇನು ಪರವಾಗಿಲ್ಲ. ಏನಚ್ಚು ಏನೇನೋ ಹೇಳ್ಕೊಳ್ತಾ ಇದೀಯಾ? ಲಿಲ್ಲಿ ನನ್ನೊಟ್ಟಿಗೆ ಯಾರು ಸಿಕ್ಕಿದ್ರೇನು ಪರವಾಗಿಲ್ಲ, ಆದ್ರೆ ಜೂಲಿ ಮಾತ್ರ ಸಿಗ್ಬಾರ್ದು ಅಂತ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ನಾನು ಹಂಗೆ ಬೇಡ್ಕೊಳ್ತಾ ಇದ್ದೀನಿ, ನೀನು ಹಂಗೆ ಹೇಳ್ತಾ ಇದೀಯ ಅಚ್ಚು. ಸರಿ ಸರಿ ಮ್ಯೂಸಿಕ್ ಪ್ಲೇ ಆಯ್ತು. ನಿನ್ ಫೇಸ್ ನೋಡ್ತಾ ಇದ್ರೆ ನನಗೆ ಶಿಟ್ ಬರ್ತಾ ಇದೆ ಮೀನಾ. ಎಲ್ಲ ನೀನಿಂದಾನೇ ಗೊತ್ತಾ? ಇಲ್ಲಾಂದ್ರೆ ಅಚ್ಚು ನನ್ನ ಹತ್ರ ಹೆಂಗಿರ್ತಾಳೆ ಗೊತ್ತಾ? ನೀನ್ ಬಂದ್ಮೇಲೆ ಅವಳು ಫುಲ್ ಚೇಂಜ್ ಆಗ್ಬಿಟ್ಲು. ನೀನೊಬ್ಳು ಈ ಗೇಮಿಗೆ ಬರ್ದೇ ಇದ್ದಿದ್ರೆ ಈಗ ಈ ತರ ಎಲ್ಲ ನಡೀತಾನೆ ಇರ್ಲಿಲ್ಲ. ಜೂಲಿ ಸಾರಿ ಜೂಲಿ, ನಾನೇನಾದ್ರೂ ನಿನಗೆ ತೊಂದರೆ ಮಾಡಿದೀನಾ? ಏನಲ್ಲಿ ಯಾರಲ್ಲಿ ಮಾತಾಡ್ತಾ ಇರೋದು? ಮೂವ್ ಆಗಿ ಮೂವ್ ಫಾಸ್ಟ್. ಓಕೆ ಈಗ ಸೆಲೆಕ್ಷನ್ ಆಗಿರೋದು ಮೀನಾ ಅಂಡ್ ಅಚ್ಚು. ಓಕೆ ಇಬ್ರು ಸೈಡಿಗೆ ಬನ್ನಿ. ನೀವಿಬ್ರು ಈಗ ನೆಕ್ಸ್ಟ್ ಕಾಂಪಿಟೇಷನ್ ಗೆ ಗ್ರೂಪ್ ಆಗಿದ್ದೀರಾ? ಮೀನಾ ನೀನೇ ಬಾಲ್ ತೆಗಿತೆ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ನೀನ್ ಸಿಕ್ಕಿದ್ದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ನೀನು ಇಬ್ರು ಸೇರ್ಕೊಂಡು ಒಳ್ಳೆ ಫುಡ್ ನ ಮಾಡ್ಬೇಕು. ನಮ್ಗೆ ಫಸ್ಟ್ ಪ್ರೈಸ್ ಬರಬೇಕು. ಹೌದಲ್ಲ ಮೀನಾ? ಆಯ್ತಚ್ಚು. ಅಚ್ಚು ಯಾಕಚ್ಚು ಜೋಲಿ ನನ್ನ ಮೇಲೆ ಸಿಟ್ ಮಾಡ್ಕೊಳ್ತಾ ಇದ್ದಾಳೆ? ನಾನು ಏನ್ ಮಾಡ್ದೆ ಅವಳಿಗೆ? ಸಿಟ್ ಮಾಡ್ಕೊಳ್ಳ? ಹೌದಾ? ಹೌದಚ್ಚು. ಅವಳಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ತಿಕ್ಲು. ಅದಕ್ಕೆ ಹಂಗೆ ಸಿಟ್ ಮಾಡ್ಕೊಂಡಿರ್ತಾಳೆ. ನೀನೆಲ್ಲ ಅದೆಲ್ಲ ತಲೆಗೆ ಹಾಕೊಂಬೇಡ ಆಯ್ತಾ? ಬಾ ಈಗ ಫೈನಲ್ ರೌಂಡ್. ಲಾಸ್ಟ್ ಆಗಿ ಅಭಿ ಮತ್ತೆ ಲಿಲ್ಲಿ ಜೂಲಿ ಮೂರೇ ಜನ ಇರೋದು. ಇದ್ರಲ್ಲಿ ಯಾರು ವಿನ್ ಆಗ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ನನ್ಗಂತೂ ಈ ಜೂಲಿ ಇದಾಳಲ್ಲ ಅವಳು ಸೋತೋಗ್ಬೇಕು. ಅಯ್ಯೋ ಅಚ್ಚು ಯಾಕಂಗ್ ಹೇಳ್ತೀಯಾ? ಆತರ ಎಲ್ಲ ಹೇಳ್ಬೇಡ ಪಾಪ. ಹಂಗಲ್ಲ ಹೇಳ್ಬೇಡ ಅವಳಿಗೆ ಪಾಪ ಅಂತ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಅವಳು ನೋಡಿಗ ಏನಾಗ್ತಾಳೆ ಅಂತ. ಅವಳಿಗೆ ಸ್ವಲ್ಪ ಬಾಯಿ ಜಾಸ್ತಿ ಆಗ್ಬಿಡ್ತು, ಹೊಟ್ಟೆ ಉರಿ ಪಡ್ತಾ ಇದ್ದಾಳೆ ಗೊತ್ತಾ? ಈಗೀಗ ಅವಳಿಗೆ ಬುದ್ಧಿನೇ ಚೇಂಜ್ ಆಗ್ಬಿಟ್ಟಿದೆ. ತಡಿ ಅವಳಿಗೆ ನೋಡಿಗ ಏನಾಗತ್ತೆ ಅಂತ. ನಾನು ಅನ್ಕೊಂಡಿರೋದು ಖಂಡಿತ ಆಗತ್ತೆ. ಅವಳು ಸೋತೋಗ್ತಾಳೆ ನೋಡು. ಓ ಗಾಡ್ ಜೀಸಸ್, ಅಲ್ಲ ದೇವ್ರೇ ಕಾಪಾಡಪ್ಪ. ಹಿಂಗಾದ್ರೂ ಮಾಡಿ ನಾನು ವಿನ್ ಆಗ್ಬೇಕು. ನನಗೆ ಲಿಲ್ಲಿ ಸಿಗ್ಬೇಕು, ಈ ಅಭಿ ಸಿಗ್ಬಾರ್ದು. ಏ ಲಿಲ್ಲಿ ಏನಚ್ಚು? ಲಿಲ್ಲಿ ನಿನಗೆ ಆ ಜೂಲಿನೇ ಜೋಡಿ ಆಗ್ತಾಳೆ. ಅಚ್ಚು ಹಂಗೆ ಹೇಳ್ಬೇಡ. ಅವಳೊಟ್ಟಿಗೆ ನನಗೆ ಗೇಮ್ ಮಾಡಕ್ಕೆ ಇಷ್ಟನೇ ಇಲ್ಲ ಪ್ಲೀಸ್. ಲಾಸ್ಟ್ ಇಯರ್ ಅವಳು ಹೆಂಗ್ ಮಾಡಿದ್ಲು ಗೊತ್ತಾ ಫುಡ್ ಫೆಸ್ಟಿವಲ್? ನನಗೆ ಈಗ ಅನ್ಕೊಂಡ್ರೇನು ವಾಂತಿ ಬರಂಗಾಗ್ತಾ ಇದೆ. ಅವಳೊಟ್ಟಿಗೆ ಬೇಡ ಪ್ಲೀಸ್, ಹಂಗೆ ಹೇಳ್ಬೇಡ. ನಾನು ಸುಮ್ಮನೆ ಹೇಳ್ದೆ ಲಿಲ್ಲಿ. ಓಕೆ ಇದು ಲಾಸ್ಟ್ ಫೈನಲ್ ರೌಂಡ್ ಆಯ್ತಾ? ಇದ್ರಲ್ಲಿ ಯಾರು ವಿನ್ ಆಗ್ತಿರೋ ಅವರೊಂದು ಗ್ರೂಪ್ ಆಗ್ತಾರೆ. ಮತ್ತೆ ಲೂಸರ್ ಯಾರು ಅಂತ ನೋಡೋಣ. ಓಕೆ ಮ್ಯಾಮ್, ಖಂಡಿತ ಅಭಿನೇ ಲೂಸರ್ ಆಗ್ತಾನೆ. ಶಟ್ ಅಪ್ ಜೋಲಿ. ಓಕೆ ಈಗ ನಾನು ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓಕೆ ವೆರಿ ಗುಡ್. ಅಭಿ ಅಂಡ್ ಲಿಲ್ಲಿ ಇಬ್ರು ಒಂದು ಗ್ರೂಪ್ ಆದ್ರಿ. ಸೋ ಸ್ಯಾಡ್ ಜೂಲಿ. ಓ ಮೈ ಗಾಡ್ ಮ್ಯಾಮ್, ಈಗ ನಾನು ಫುಡ್ ಫೆಸ್ಟಿವಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ವಾ ಮ್ಯಾಮ್? ಓ ಮೈ ಗಾಡ್ ಮ್ಯಾಮ್ ಪ್ಲೀಸ್ ಮ್ಯಾಮ್ ನನಗೊಂದು ಆಪರ್ಚುನಿಟಿ ಕೊಡಿ ಮ್ಯಾಮ್ ಪ್ಲೀಸ್ ಮ್ಯಾಮ್. ನಾನು ಸಿಂಗಲ್ ಆಗಿ ಬೇಕಾದ್ರೂ ಮಾಡ್ತೀನಿ ಮ್ಯಾಮ್. ನೋ ಚಾನ್ಸ್ ಜೂಲಿ. ನಾನಿನ್ನು ಇಷ್ಟು ತನಕ ಆಟ ಆಡಕ ನಿಮ್ಮನ್ನ ಮಾಡ್ತಾ ಇರೋದು ಈ ಗೇಮ್ ನ. ನಾನು ಸೆಲೆಕ್ಷನ್ ಮಾಡಕ್ಕೋಸ್ಕರ ತಾನೇ ಮಾಡಿದ್ದು. ಈಗ ನೀನು ಸೋತೋಗಿದ್ಯಾ, ಅದಕ್ಕೆ ಅಳ್ಬೇಡ ಆಯ್ತಾ? ಈ ಕಾಂಪಿಟೇಷನ್ ಇಲ್ಲ ಅಂದ್ರೆ ಏನು, ಬೇರೆ ಎಷ್ಟೊಂದು ಕಾಂಪಿಟೇಷನ್ ಎಲ್ಲ ನೆಕ್ಸ್ಟ್ ಬರುತ್ತೆ. ಆಮೇಲೆ ನೀನು ಪಾರ್ಟಿಸಿಪೇಟ್ ಮಾಡ್ತೀಯಂತೆ ಆಯ್ತಾ? ಓ ಮೈ ಗಾಡ್ ಮ್ಯಾಮ್, ಇದನ್ನ ತಾಳೋಂತ ಶಕ್ತಿ ನನಗೆ ಇಲ್ಲ ಮ್ಯಾಮ್ ಪ್ಲೀಸ್ ಮ್ಯಾಮ್. ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮ್ಯಾಮ್. ನಾನ್ ಮಾತ್ರ ಈಗ ಈ ಗೇಮ್ ಅಲ್ಲಿ ಆಡ್ಬಾರ್ದು ಅಂತ ಹೇಳಿದ್ರೆ ಏನ್ ಮ್ಯಾಮ್ ನ್ಯಾಯ? ಓ ಈ ಹುಡುಗಿ ಹೇಗೆ ಹೇಳೋದು? ಅರ್ಥ ಆಗ್ತಾ ಇಲ್ವಾ ಜೂಲಿ ನೀನು ಹೇಳ್ತಾ ಇರೋದು? ಮ್ಯಾಮ್ ಅವಳು ಹಂಗೆ ಅಳ್ತಾ ಇರ್ತಾಳೆ. ಬನ್ನಿ ಮ್ಯಾಮ್ ಹೋಗೋಣ ನಾವು ಮನೆಗೆ. ಜೂಲಿ ನೀನ್ ಹೋಗು, ನೀನ್ ನಡಿ ಮನೆಗೆ. ಅಳ್ತಾ ಇರ್ಬೇಡ ಮ್ಯಾಮ್. ಒಂದ್ ಮಾಡೋಣ ಮ್ಯಾಮ್. ಏನ್ ಹೇಳು ಜೂಲಿ? ಮ್ಯಾಮ್ ಎಲ್ಲದರಲ್ಲೂ ಇನ್ನೊಂದು ಚಾನ್ಸ್ ಕೊಡ್ತಾರಲ್ಲ ಮ್ಯಾಮ್, ಅದೇ ತರ ಫಸ್ಟ್ ಇಂದ ಇನ್ನೊಂದ್ಸಲ ಈ ಗೇಮ್ ಆಡೋಣ ಮ್ಯಾಮ್. ಆಗ ನೋಡಿ ಮ್ಯಾಮ್ ನಾನು ವಿನ್ ಆಗೇ ಆಗ್ತೀನಿ ಖಂಡಿತ ಮ್ಯಾಮ್. ಶಿಟ್ ಏ ಜೂಲಿ, ನನಗೇನ್ ಮಾಡಕ್ ಕೆಲಸ ಇಲ್ವಾ? ಮನೆಗೆ ಹೋದ್ರೆ ಎಷ್ಟೊಂದು ಕೆಲಸ ಇದೆ ಗೊತ್ತಾ? ನಿಮ್ಗೋಸ್ಕರ ಇಷ್ಟು ತನಕ ನಾನು ವೇಟ್ ಮಾಡ್ತಾ ಇರೋದೇ ಜಾಸ್ತಿ. ಹೋಗು ನಡಿ ಮನೆಗೆ ನಡಿ. ಓಕೆ ಮ್ಯಾಮ್.
ನಾನು ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಮ್ಯಾಮ್. ವೈ ರಾಕಿ? ಮ್ಯಾಮ್ 3 ಜನ ಸೇರ್ಕೊಂಡು ಫುಡ್ ಫೆಸ್ಟಿವಲ್ ಅಲ್ಲಿ ಏನಾದ್ರೂ ಫುಡ್ ಮಾಡಕ್ಕೆ ನಮ್ಮ ಮನೆಯಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಮ್ಯಾಮ್. ಈಗ ಬರೀ ಇಬ್ರೆ ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಆಗತ್ತೆ ಮ್ಯಾಮ್. ನಮ್ಮ ಮನೆಯಲ್ಲಿ ದುಡ್ಡು ಕೊಡಲ್ಲ ಮ್ಯಾಮ್. ಹಾಗಾಗಿ ನಾನು ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಮ್ಯಾಮ್. ಓ ಹೌದಾ, ಸರಿ ಓಕೆ ಬಿಡು. ನಿಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿದ್ರೆ ನೀನೇನು ಅವರಿಗೆ ಒತ್ತಾಯ ಮಾಡಕ್ ಹೋಗಬೇಡ ಆಯ್ತಾ. ಅವರಿಗೂ ತುಂಬಾ ಕಷ್ಟ ಅಲ್ಲ ಇರತ್ತೆ. ಓಕೆನಾ? ಓಕೆ ಮ್ಯಾಮ್. ಸರಿ ಹಂಗಂದ್ರೆ ಜೂಲಿ ನೀನು ಮೇರಿ ಒಟ್ಟಿಗೆ ಮಾಡ್ತೀಯಾ? ಮೇರಿ ಒಟ್ಟಿಗೆ ಓಕೆ ಮ್ಯಾಮ್. ನೀವು ಇಷ್ಟು ಕೇಳೋದ್ರಿಂದ ನಾನು ಮೇರಿ ಒಟ್ಟಿಗೆ ಮಾಡ್ತೀನಿ ಮ್ಯಾಮ್. ಓಕೆ ಜೂಲಿ, ರಾಕೇಶ್ ಈ ಕಾಂಪಿಟೇಷನ್ ಗೆ ಬರಲ್ಲ ಅಂತ ಹೇಳಿದಕ್ಕೆ ನಿಮ್ಗೊಂದು ಚಾನ್ಸ್ ಸಿಕ್ಕಿದೆ. ಓಕೆನಾ? ಈ ಚಾನ್ಸ್ ನ ಯೂಸ್ ಮಾಡ್ಕೋ. ಓಕೆ ಮ್ಯಾಮ್. ಓಕೆ ಸ್ಟೂಡೆಂಟ್ಸ್, ಎಲ್ರಿಗೂ ಆಲ್ ದ ಬೆಸ್ಟ್ ಆಯ್ತಾ. ಈ ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರಬೇಕು ಆಯ್ತಾ. ಓಕೆ ನಾನು ಮನೆಗೆ ಹೊರಡ್ತೀನಿ. ಎಲ್ಲರೂ ಮನೆಗೆ ಸೇಫ್ ಆಗಿ ಹೋಗಿ ಸೇರಿ. ಬಾಯ್ ಮ್ಯಾಮ್. ಅಭಿ ನಾನು ನಿಮ್ಮ ಮನೆಗೆ ಬರ್ತೀನಿ. ನಾವೇನ್ ಫುಡ್ ಮಾಡೋದಂತ ಮಾತಾಡ್ಕೊಂಡು ಡಿಸ್ಕಸ್ ಮಾಡೋಣ. ಆಯ್ತು ಲಿಲ್ಲಿ. ಹೇ ಮೇರಿ ಬಾ, ನಾನು ನೀನು ಇಬ್ರು ಡಿಸ್ಕಸ್ ಮಾಡೋಣ. ನಾವು ಮಾತಾಡೋದು ಯಾರಾದ್ರೂ ಕೇಳಿಸ್ಕೊಂಡೆ ಕಾಪಿ ಮಾಡ್ಬಿಡ್ತಾರೆ. ನಡಿ ಹೋಗೋಣ. ರಾಕಿ ಏನಬಿ? ರಾಕಿ ನೀನ್ ಯಾಕೆ ಮ್ಯಾಮ್ ಹತ್ರ ಆತರ ಹೇಳ್ದೆ? ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಿಮ್ ಮನೇಲಿ ಯಾಕೆ ದುಡ್ಡು ಕೊಡಲ್ವಾ? ನಿಮ್ ಮನೇಲಿ ಕೊಡ್ತಾರಲ್ಲ, ನೀನ್ ಯಾಕೆ ಆತರ ಹೇಳ್ದೆ? ಎಲ್ಲ ಕಾರಣದಿಂದನೇ ಅಭಿ. ನಾನು ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತಾನೆ ಇದ್ದೆ. ಆದ್ರೆ ನನ್ಗೆ ಹೋಗಿ ಹೋಗಿ ಮೇರಿ ಸಿಕ್ಕಿದಾಳಲ್ಲ, ಅದಕ್ಕೆ ಇಷ್ಟ ಆಗ್ಲಿಲ್ಲ. ಅವಳ ಹತ್ರ ನಾನು ಫಸ್ಟ್ ನಾವು ತಾನೇ ಸೆಲೆಕ್ಷನ್ ಆಗಿದ್ದು. ಅವಳ ಹತ್ರ ಕೇಳ್ದೆ, ನಾನು ನೀನು ಇಬ್ರು ಏನ್ ಫುಡ್ ಮಾಡೋಣ, ಅದಕ್ಕೆ ಏನೇನ್ ಬೇಕು ಅಂತ ಕೇಳಿದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ರು? ಓ ಅವ್ರ ಮನೇಲಿ ಊಟ ಮಾಡಕ್ಕೂ ಗತಿ ಇಲ್ಲ ಅಂತೆ. ತುಂಬಾ ಬಡವರಂತೆ ಅವರು. ಅವ್ರ ಹತ್ರ ದುಡ್ಡೇ ಇಲ್ಲ ಅಂತೆ. ಅವ್ರ ಅಮ್ಮ ದುಡ್ಡು ಕೊಡಲ್ಲ ಅಂತೆ. ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ಅದಕ್ಕೆ ನಾನು ಹೇಳಿದೆ, ಸರಿ ನಾನು ಸ್ವಲ್ಪ ಎಲ್ಲ ದುಡ್ಡು ಹಾಕಿ ತಗೊಂಡ್ಬರ್ತೀನಿ, ನೀನ್ ಬರೀ ಪಾತ್ರೆ ಎಲ್ಲ ತಗೊಂಬಂದ್ರೆ ಏನು ತರಲ್ಲ ಅಂತೆ ಅವ್ರ ಮನೆಯಿಂದ. ನಾನೇ ಎಲ್ಲ ತಗೊಂಡ್ಬರ್ಬೇಕಂತೆ. ಹಂಗಿರುವಾಗ ಹೇಗೆ ಗ್ರೂಪ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗತ್ತೆ? ಎಲ್ಲ ನಾನೇ ಹಾಕೊಂಡು, ಎಲ್ಲ ನಾನೇ ತಂದು, ಎಲ್ಲ ನಾನೇ ಖರ್ಚು ಮಾಡಿದ್ರೆ ಇವಳು ಬರೀ ನನ್ನೊಟ್ಟಿಗೆ ಸುಮ್ಮನೆ ಕುತ್ಕೊಂಡಿದ್ರೆ ಇವಳಿಗೆ ಪ್ರೈಸ್ ಕೊಟ್ಬಿಡ್ತಾರ ಮ್ಯಾಮು? ನನಗ್ ತಾನೇ ಪ್ರೈಸ್ ಬಂದ್ರೆ ಅವಳಿಗೂ ಲಾಭ ಅಂತೆ, ಲಾಸ್ ಆಯ್ತಂದ್ರೆ ನನ್ಗೆ ಲಾಸ್ ಅಂತೆ. ಆತರ ಯಾರಾದ್ರೂ ಒಪ್ಕೊಳ್ತಾರಾ? ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ ಮ್ಯಾಮ್ ಹತ್ರ. ಓ ಅವಳು ತುಂಬಾ ಭಯಂಕರ ಇದ್ದಾಳೆ. ಹೌದೌದು, ಎಷ್ಟು ಕಂಜೂಸ್ ಮಾಡ್ತಾ ಇದ್ದಾಳೆ ನೋಡು. ಅರೆ ಚುಪ್ಪಿ ಅಚ್ಚು, ಅವಳು ತುಂಬಾ ಕಂಜೂಸ್ಕಿ ಇದ್ದಾಳೆ ಗೊತ್ತಿಲ್ಲ? ಅದೇ ಜೋಲಿಗೆ ಒಳ್ಳೆ ಚಾನ್ಸ್ ಅವಳು ಸಿಕ್ಕಿರೋದು, ಹೌದಲ್ವಾ? ಅಯ್ಯಪ್ಪ, ಅಯ್ಯೋ ಅಯ್ಯೋ ಯಪ್ಪ, ಕಾಲೆಲ್ಲ ನೋವಾಗ್ತದೆ ಕಣಪ್ಪ. ಈ ಮೀನ ಹೋಗಿದ್ದು ಹೋದ್ಲು. ಎಲ್ಲ ಕೆಲಸ ನಾನೇ ಮಾಡ್ಬೇಕಾಗಿದೆ. ಹೆಂಗಾದ್ರೂ ಎಲ್ರು ಮನೇಲಿ ಹಿಂಗ್ ಕೆಲಸ ಮಾಡ್ತಾರೋ ಏನೋ. ನನ್ನ ಕಾಲು ಕೈ ಸೊಂಟ ಎಲ್ಲ ನೋವಾಗ್ತದೆ ಕಣಪ್ಪ. ಇಷ್ಟ ದಿನ ಮಾಡ್ದೆ, ಈಗೆಲ್ಲ ಕೆಲಸ ಮಾಡಕ್ಕೂ ಸಾಕಾಗೋಗ್ಬಿಟ್ಟಿದೆ. ಕೂತ್ರೆ ಸಾಕು ಅಂತ ಆಗ್ಬಿಟ್ಟಿದೆ ಕಣಪ್ಪ. ದೇವ್ರೇ ಕಾಪಾಡಪ್ಪ. ಮೀನ ನಿಂಗಾದ್ರೂ ಕರ್ಕೊಂಬಂದು ಮನೆಗೆ ಸೇರ್ಸ್ಬಿಡಪ್ಪ. ಯಜಮಾನ್ರು ಬೇರೆ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರು ಇಲ್ಲದೆ ಇಷ್ಟು ಕೆಲಸ ಇದೆ. ಅವ್ರಿದ್ರೆ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ಕಣಪ್ಪ. ಬೆಂಗಳೂರಿಂದ ಇನ್ನೊಂದು 4-5 ದಿನ ಬಿಟ್ಟು ನಿಧಾನ ಬರ್ಲಿ. ಯಾರಾದ್ರೂ ನನ್ನನ್ನು ಕೂರಿಸ್ಕೊಂಡು ಮನೆ ಕೆಲಸ ಮಾಡಿ ಅಡಿಗೆ ಮಾಡಿ ಕೊಟ್ಟು ತಿಂದ್ರೆ ಹೆಂಗಿರತ್ತೆ? ಅದೆಲ್ಲ ಎಲ್ಲಿ ನಡೆಯುತ್ತೆ? ಇನ್ನು ನಾನೇ ಮಾಡ್ಬೇಕಾ ಅಂತ. ಅಯ್ಯೋ ಅಯ್ಯೋ, ಅಮ್ಮ ಬೇರೆ ಊರಿಂದ ಬರ್ತೀನಂತ ಹೇಳಿದ್ರು 2 ದಿನ ಬಿಟ್ಟು. ಅಮ್ಮ ಬಂದ್ರೆ ಅಮ್ಮನಿಗೂ ಸೇರಿಸಿ ಕೆಲಸ ಮಾಡ್ಬೇಕು. ನನ್ಗಂತೂ ಸಾಕಾಗೋಗ್ಬಿಟ್ಟಿದೆ ಕಣಪ್ಪ. ಏನ್ ಮಾಡೋದು? ನನ್ನ ಮಗಳಾದ್ರೂ ಸ್ವಲ್ಪ ನನಗೆ ಸಹಾಯ ಮಾಡಿದ್ರೆ ಆಗ್ತಾ ಇತ್ತು. ಅವಳು ಏನು ಮಾಡೋದಿಲ್ಲ. ಯಾರಾದ್ರೂ ಮನೆ ಕೆಲಸಕ್ಕೆ ಜನ ಇದ್ರೆ ಹುಡುಕ್ಬೇಕು. ಗಂಡನ ಹತ್ರ ಹೆಂಗಾದ್ರೂ ನೈಸಾಗಿ ಮಾತಾಡಿ ಯಾರಾದ್ರೂ ನಮ್ಮ ಮನೆ ಕೆಲಸಕ್ಕೆ ಇಟ್ಕೋಬೇಕು. ಬುಜು ಅಮ್ಮ ನೋಡೆಮ್ಮ, ಕಾಲ್ ನೋವಲ್ಲಿ ಹೆಂಗ್ ಕೂತ್ಕೊಂಡಿದೀನಿ ಅಂತ. ಕಾಲೆಲ್ಲ ತುಂಬಾ ನೋವಾಗ್ತದೆ ಕಣೆಮ್ಮ. ಬಾರಿ ಸ್ವಲ್ಪ ಕಾಲ್ನ ಒತ್ತೆ. ಮೀನ ಇದ್ದಿದ್ರೆ ನನಗೆ ಹೆಂಗ್ ಕಾಲು ಒತ್ತಾ ಇದ್ಲು ಗೊತ್ತಾ? ಸ್ವಲ್ಪ ನೋವೆಲ್ಲ ಕಡಿಮೆ ಆಗ್ತಾ ಇತ್ತು ಕಣೆಮ್ಮ. ಬಾ ಬುಜು ಬಾ ಪ್ಲೀಸ್ ಕಣೆಮ್ಮ. ಏ ಥೂ ಹೋಗಮ್ಮ, ನೀನೊಂದು ಯಾವಾಗ ನೋಡಿದ್ರೆ ಏನಾದ್ರೂ ಒಂದು ಕೆಲಸ ಹೇಳ್ತಾ ಇರ್ತೀಯ. ಸುಮ್ಕಿದ್ರೆ ಆಯ್ತು ನೋಡು, ಇಲ್ಲಾಂದ್ರೆ ನೋಡು ನಾನು ಏನ್ ಮಾಡ್ತೀನಿ ಅಂತ. ನಾನೇ ಒಂದ್ ವಿಷಯ ಹೇಳೋಣ ಅಂತ ಬಂದೆ, ಅದನ್ನ ಬಿಟ್ಬಿಟ್ಟು ನನ್ ಕೆಲಸ ಹೇಳ್ತಾ ಇದೀಯ ನೀನು. ಅಯ್ಯೋ ಇರ್ಲಿ ಬಿಡು ಬುಜ್ಜು, ಸಿಟ್ ಮಾಡ್ಕೊಂಬೇಡ. ಏನ್ ವಿಷಯ ಅಂತ ಹೇಳು. ನಂಗೇನಾದ್ರೂ ಕೆಲಸ ಕೊಡಂಗ್ ವಿಷಯನ ಹೇಳ್ಬೇಡ ಕಣಮ್ಮ. ನನ್ ಮೊದ್ಲೇ ಕಾಲು ಹೋಗ್ತೈತಿ. ಥೂ ಹೋಗ್ಯಮ್ಮ, ನಿನ್ನ ಹತ್ರ ಕೆಲಸ ಹೇಳಿದ ತಕ್ಷಣ ನೀನ್ ಮಾಡ್ಬಿಡ್ತೀಯಾ? ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ ಕಡೆ. ಬಂದು ಮನೆ ಹಿಂದ್ಗಡೆ ನೋಡ್ಬಾರೆ ಏನಾಗ್ತಾ ಇದೆ ಅಂತ. ಏನ್ ಬುಜ್ಜು ಏನಾಯ್ತು? ಲೇ ಅಮ್ಮ, ಪಕ್ಕದ ಮನೆಗೆ ನಿನ್ನೆ ಕಟ್ಟಿನ ಕೈ ಬಂದಲ್ಲನೆ, ಅವಳು ನೋಡಿ ಮನೆ ಹಿಂದ್ಗಡೆ ನಿಂತ್ಕೊಂಡು ಹೆಂಗೆ ಕೂದಲು ಬಾಚ್ತಾ ಇದ್ದಾಳೆ ಅಂತ ಇಷ್ಟು ಸ್ಟೈಲ್ ಆಗಿ. ಅದೇ ಇಲ್ದಂಗೆ ಮನೆ ಒಳಗಡೆ ಹಾಡ್ ಹಾಕೊಂಡು ಇಷ್ಟು ಸ್ಟೈಲ್ ಆಗಿ ತಲೆ ಬಾಚ್ತಾ ಇದ್ದಾಳೆ. ಬಂದು ನೋಡ್ಬಾರೆ. ಹೌದಾ? ಬಾರೆ. ನೋಡಿ ಕೂದಲು ಎಷ್ಟು ಉದ್ದ ಇದೆ ಅಂತ. ನಿನ್ನೆ ಹಾಕೊಂಡಿರೋ
ಥರ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರೇನೆ. ಸುಮ್ಕಿಲ್ದೆ ಇವಳು ಯಾಕಲ್ಲೋದ್ಲು? ಬುಜು ಬುಜು ಬಾರಮ್ಮ ಮನೆಗೆ ಹೋಗೋಣ. ಕ್ಯಾ ಬೇಟಿ? ಏ ಇವಳೆ ನಿನ್ ತಲೆಗೆ ಏನೇ ಹಾಕ್ತೀಯಾ? ಕೂದಲ ಶುದ್ಧ ಇದೆ, ಏನ್ ಹಾಕ್ತೀಯ ಅಂತ ಹೇಳೆ. ನಮ್ಮ ಅಮ್ಮನ ಸ್ವಲ್ಪ ಹೇಳ್ತೀನಿ. ಅವಳು ಕೂದಲು ನೋಡಿ ಎಷ್ಟಿದೆ ಅಂತ. ದೊಡ್ಡವರ ಹತ್ರ ಮರ್ಯಾದೆಗೆ ಮಾತಾಡ್ಬೇಕಂತ ಗೊತ್ತಾಗಲ್ಲ? ಹೆಂಗ್ ಮಾತಾಡುದು? ಆ ತರ ಮಾತಾಡ್ತಾರೆ ಯಾರಾದ್ರೂ? ಲೇ ಅಮ್ಮ ಬಾರಿ ಇಲ್ಲಿ ನೋಡಿ, ನಿನ್ ಮುಂದೆನೆ ನಿನ್ ಮಗಳ ನೋಡಿತಾ ಇದ್ದಾಳೆ. ಕತ್ತೆ ತರ ನಿಂತ್ಕೊಂಡಿದ್ಯಲ್ಲನೆ, ಬಂದ್ ಕೇಳಿ ಏನಂತ. ಬುಜ್ಜು ನಿನಗೆ ಇನ್ನೊಂದ್ 2 ಹಾಕ್ಬೇಕಾಗಿತ್ತು, ಸರಿ ಆಗ್ತಾ ಇತ್ತು. ನಿನ್ ಬಾಯಿಗೆ ಇನ್ ಯಾರ್ಯಾರ ಹತ್ರ ಹೊಡ್ತ ತಿಂತೀಯೋ ಏನೋ ಗೊತ್ತಿಲ್ಲ ಬಿಡು. ಲೇ ಅಮ್ಮ ಈಗ ಬಂದ್ ನೀನ್ ಕೇಳ್ತೀಯ ಇಲ್ವೇನೆ? ಅಯ್ಯೋ ಇವಳೊಂದ್ ದೊಡ್ಡ ರಾಕ್ಷಸಿ. ನೀನ್ ಹೋಗಿ ನನ್ ಕೇಳಲಿಲ್ಲ ಅಂದ್ರೆ ಮನೆ ಒಳಗಡೆ ನನ್ ಕಿವಿಯಲ್ಲಿ ರಕ್ತ ಸೂರಂಗೆ ನನ್ನ ಹತ್ರ ಬೈತಾನೆ ಇರ್ತಾಳೆ. ಏನಂತ ಹೋಗಿ ಕೇಳೋಣ. ಲೇ ಯಾಕೆ ನನ್ ಮಗಳನ್ನ ಹೊಡೆದೆ? ನೋಡು ನಮ್ಮಮ್ಮ ಬಂದ್ರು. ನಮ್ಮಮ್ಮ ಯಾರು ಅನ್ಕೊಂಡಿದ್ಯಾ ನೀನು? ನಮ್ಮಮ್ಮ ದೊಡ್ಡ ಡಾನು ಗೊತ್ತಾ? ಬೀದಿಯಲ್ಲಿ ಹೆಂಗ್ ಜಗಳ ಮಾಡ್ತಾರೆ ಗೊತ್ತಾ? ನಮ್ಮಮ್ಮ ಕೂಲಿಟ್ಕೊಂಡು ನನ್ನ ಹತ್ರನೇ ನೀನ್ ಇದ್ ಮಾಡ್ತೀಯಾ? ತಡಿ ಈಗ ನಮ್ಮಮ್ಮನ್ ಬಿಟ್ಟು ನೀನ್ ಏನ್ ಮಾಡ್ತೀನಿ ನೋಡು. ನೋಡಕ್ಕೆ ಸಣ್ಣ ಪಿಚಾಚಿ ತರ ಇದೆಯಾ? ಇಷ್ಟು ಮಾತಾಡ್ತೀಯ ನೀನು? ಲೇ ಅಮ್ಮ ನನ್ನ ಪಿಚಾಚಿ ಅಂತ ಹೇಳ್ತಾ ಇದ್ದಾಳೆ ಕಣೆ, ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದೇನೆ. ಅವಳನ್ನ ಬಿಡ್ಬೇಡ ಕಣೆ, ಅವಳ ಕೈ ಬೇರೆ ಕಾಲ್ ಬೇರೆ ಮಾಡಿ ಹೋಗೆ. ನನ್ನ ಮಗಳನ್ನೇ ಹೊಡಿದ್ಯಾ ನೀನು? ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ